ನಮಸ್ಕಾರ ವೀಕ್ಷಕರೇ, 2026ರ ಫೆಬ್ರವರಿ ತಿಂಗಳ ಮೇಷರಾಶಿಯವರ ಮಾಸ ಭವಿಷ್ಯ ಏನಿದೆ ಅಂತ ನಾವು ನೋಡೋಣ ಬನ್ನಿ. ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ರೆ ಕೊನೆವರೆಗೂ ವಿಡಿಯೋ ನೋಡಿ, ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇದಾಗಿ ಗ್ರಹಗತಿಗಳ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ನಿಮ್ಮ ರಾಶಿಯ ಅಧಿಪತಿ ಮಂಗಳ ಉತ್ತಮ ಸ್ಥಾನದಲ್ಲಿ ಇರೋದ್ರಿಂದ, ಇದರ ಜೊತೆಗೆ ನಿಮ್ಮ ಗುರುಗ್ರಹ ಶುಭ ದೃಷ್ಟಿ ಮೇಲೆ ಬೀಳೋದ್ರಿಂದ ಧನಾತ್ಮಕ ಬದಲಾವಣೆಗಳು ಕಂಡು ಬರುವಂತ ಸಾಧ್ಯತೆ ಬಹಳ ಇದೆ. ಶನಿ ಮತ್ತು ರಾಹು ಕೇತುಗಳ ಸಂಚಾರವು ಹೂಡಿಕೆ ಮತ್ತು ಹಣಕಾಸಿನ ವಿಚಾರದಲ್ಲಿ ಆದಷ್ಟು ಎಚ್ಚರಿಕೆ ವಹಿಸಬೇಕೆಂದು ಸೂಚಿಸುತ್ತದೆ. ಮೊದಲನೇದಾಗಿ ವೃತ್ತಿ ಮತ್ತು ವ್ಯವಹಾರಿಕ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ವೃತ್ತಿ ಜೀವನದಲ್ಲಿ ಈ ತಿಂಗಳು ಒಂದು ಹೊಸ ಹುರುಪು ಕಾಣಬಹುದು. ಉದ್ಯೋಗಿಗಳಿಗೆ ಒಂದು ಹೊಸ ಜವಾಬ್ದಾರಿ ಸಿಗುವಂತ ಲಕ್ಷಣಗಳಿವೆ. ನಿಮ್ಮ ಕೆಲಸದ ವೇಗನೂ ಕೂಡ ಜಾಸ್ತಿ ಆಗುವಂತದ್ದು. ನಿಮ್ಮ ಒಂದು ಶ್ರದ್ಧೆ ನಿಮ್ಮ ಮೇಲಾಧಿಕಾರಿಗಳ ಗಮನ ಸೆಳೆಯುತ್ತದೆ. ಇನ್ನು ವ್ಯಾಪಾರಸ್ಥರಿಗೆ ಹೊಸ ಡೀಲ್ ಅಥವಾ ಒಂದು ಕಾಂಟ್ರಾಕ್ಟ್ ಗಳು ಸಿಗುವಂತ ಸಾಧ್ಯತೆ ಲಕ್ಷಣಗಳು ಬಹಳ ಇವೆ. ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಪಾರದರ್ಶಕತೆ ಇರುವುದು ಬಹಳ ಅಗತ್ಯವಾಗಿರುವಂತದ್ದು. ಇನ್ನು ಆರ್ಥಿಕ ಸ್ಥಿತಿ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಹಣಕಾಸಿನ ವಿಚಾರದಲ್ಲಿ ಫೆಬ್ರವರಿ ತಿಂಗಳು ಮಿಶ್ರ ಫಲ ಸಿಗುವಂತದ್ದು. ಆದಾಯದ ಮೂಲಗಳು ಸಹ ನಿಮಗೆ ಹೆಚ್ಚಾದರೂ ಸಹ ಅನಿರೀಕ್ಷಿತ ಖರ್ಚು ವೆಚ್ಚಗಳು ಜಾಸ್ತಿ ಆಗುವಂತ ಸಾಧ್ಯತೆ ಲಕ್ಷಣಗಳು ಬಹಳ ಇವೆ. ಹೊಸ ಸಾಲಗಳನ್ನು ತೀರಿಸುವ ಮೊದಲು ಹಳೆಯ ಒಂದು ಯೋಚನೆಗಳನ್ನು ಸರಿಯಾದ ನಿಯಮದಲ್ಲಿ ಪಾಲನೆ ಮಾಡಿ. ನೀವೇನಾದ್ರೂ ಶೇರ್ ಮಾರ್ಕೆಟ್ ಅಥವಾ ಹೂಡಿಕೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ತಜ್ಞರ ಸಹಾಯ ತೆಗೆದುಕೊಂಡು, ಸಲಹೆ ತೆಗೆದುಕೊಂಡು ಮುನ್ನುಗ್ಗಿ. ಈ ಒಂದು ರಾಶಿಯವರಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಅತಿಯಾದ ನಿಮ್ಮ ಕೆಲಸದ ಒತ್ತಡದಿಂದ ದೈಹಿಕ ಆಯಾಸ ಆಗುವಂತ ಲಕ್ಷಣಗಳು ಬಹಳ ಇವೆ. ಸ್ವಲ್ಪ ಮಟ್ಟಿಗೆ ಕಣ್ಣಿನ ಸಮಸ್ಯೆಗಳು ಕಾಣಿಸಿಕೊಳ್ಳುವಂತ ಸಾಧ್ಯತೆ ಈ ಒಂದು ರಾಶಿಯವರಿಗೆ ಬಹಳ ಇದೆ. ಅವಾಗ ಸಾಧ್ಯವಾದಷ್ಟು ವಿಶ್ರಾಂತಿ ಪಡೆಯುವುದು ಬಹಳ ಉತ್ತಮ. ಇನ್ನು ಪ್ರೀತಿ ಮತ್ತು ಪ್ರೇಮದ ವಿಚಾರದ ಬಗ್ಗೆ ನೀವು ನೋಡೋದಾಯ್ತು ಅಂತ ಹೇಳಿದ್ರೆ, ನೀವು ಯಾವುದಾದ್ರೂ ಒಂದು ಹೊಸ ಪ್ರೇಮದಲ್ಲಿ ಒಂದು ಹುಡುಕಾಟ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅತಿ ವೇಗದಲ್ಲಿ ಒಂದು ಸಂಗಾತಿಗೆ ಸಿಗುವಂತ ಸಾಧ್ಯತೆ ಲಕ್ಷಣಗಳು ಬಹಳ ಇವೆ. ಇವಾಗ ಯಾರೆಲ್ಲ ಒಂದು ಪ್ರೀತಿ ಮಾಡಿ ಮುನ್ನಡೀತಾ ಇದ್ದೀರಿ, ಮನೆಯಲ್ಲಿ ನಿಮ್ಮ ಒಂದು ವಿಚಾರ ತಿಳಿಸಿ ಕಂಕಣ ಭಾಗ್ಯ ಕೂಡಿ ಬರುವಂತ ಸಾಧ್ಯತೆಗಳು ಬಹಳ ಇವೆ. ಇನ್ನು ಕುಟುಂಬದ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಹಿಂದೆಲ್ಲ ನಿಮ್ಗೆ ಏನೋ ಒಂದು ತಂದೆ ತಾಯಿಯ ಒಂದು ಜೀವನದಲ್ಲಿ ಆರೋಗ್ಯ ಸಮಸ್ಯೆಗಳೇನು ಜಾಸ್ತಿ ಕಾಣಿಸ್ತಾ ಇತ್ತು, ಈ ತಿಂಗಳಿನಿಂದ ಅದು ಆದಷ್ಟು ಸುಧಾರಣೆ ಕಾಣುವಂತ ಸಾಧ್ಯತೆಗಳು ಬಹಳ ಇವೆ. ದಂಪತಿಗಳ ಮಧ್ಯೆ ಸಾಮರಸ್ಯ ಹೆಚ್ಚಾಗುವಂತ ಸಾಧ್ಯತೆಗಳು ಬಹಳ ಇವೆ. ಮಕ್ಕಳ ಪ್ರಗತಿ ನಿಮಗೆ ಸಂತೋಷ ನೀಡುತ್ತದೆ. ನಿಮ್ಮ ಕುಟುಂಬದಲ್ಲಿ, ಮನೆಯಲ್ಲಿ ಒಂದಲ್ಲ ಒಂದು ಸಣ್ಣ ಪುಟ್ಟ ಧಾರ್ಮಿಕ ಕಾರ್ಯಗಳು ನಡೆಯುವಂತ ಸಾಧ್ಯತೆಗಳು ಕೂಡ ಬಹಳ ಇದೆ. ಈ ಒಂದು ರಾಶಿಯವರಿಗೆ ನಾವು ಒಂದು ಪರಿಹಾರ ಮಾರ್ಗ ತಿಳಿಸಿಕೊಡೋದಾಯ್ತು ಅಂತ ಹೇಳಿದ್ರೆ, ಮಂಗಳವಾರದಂದು ಕೆಂಪು ಬಣ್ಣದ ಹಣ್ಣುಗಳು ಅಗತ್ಯವಾಗಿ ದಾನ ಮಾಡಿ. ಪ್ರತಿದಿನ ಸ್ನಾನ ಮಾಡಿದ ನಂತರ ಆದಿತ್ಯ ದೇವ ಅಥವಾ ಸೂರ್ಯ ದೇವನಿಗೆ ನೀರನ್ನ ಅರ್ಪಣೆ ಮಾಡಿ. ಹಾಗೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠನೆ ಮಾಡಿ. ಹಾಗೆ ಶನಿವಾರದಂದು ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡಿ. ಇದರಿಂದ ನಿಮ್ಮ ಕರ್ಮ ದೋಷ ನಿವಾರಣೆ ಆಗುವಂತ ಸಾಧ್ಯತೆಗಳು ಬಹಳ ಇವೆ. ಒಟ್ಟಾರೆ ಮೇಷರಾಶಿಯವರಿಗೆ ಫೆಬ್ರವರಿ ತಿಂಗಳು ಸಣ್ಣ ಪುಟ್ಟ ಏರುಪೇರು ಸಮಸ್ಯೆಗಳು ಆಗುವಂತ ಸಾಧ್ಯತೆಗಳು ಬಹಳ ಇರುವಂತದ್ದು. ಆದ್ರೂ ಕೂಡ ನಿಮ್ಮ ಆತ್ಮವಿಶ್ವಾಸ ಮತ್ತು ಗ್ರಹಗಳ ಬೆಂಬಲ ನಿಮ್ಮನ್ನು ಗೆಲ್ಲಿಸುವಂತದ್ದು. ಇದಾಗಿತ್ತು ಮೇಷರಾಶಿಯವರ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ. ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.